2 ಕೋಟಿ 10 ಕೋಟಿ 5 ಕೋಟಿ ಹಾಕ್ಬಿಟ್ಟು ಸಿನಿಮಾಗಳನ್ನು ಮಾಡ್ತೀರಾ, ಲಾಸ್ ಆಗುತ್ತೆ ಸಿನಿಮಾ. ಈ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಲಾಸ್ ಆಗ್ತೀವಿ, ದುಡ್ಡು ಕಳ್ಕೊಳ್ತೀವಿ ಅನ್ನೋರು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಬಂದು ಸಿನಿಮಾಗಳಲ್ಲಿ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ ಇದ್ದಾರೆ. ಯಾರೆಲ್ಲ 5 ಲಕ್ಷ 10 ಲಕ್ಷ 20 ಲಕ್ಷ ಇಟ್ಕೊಂಡು ಪ್ರೊಡ್ಯೂಸರ್ ಆಗಬೇಕಂತಿದ್ದೀರಾ ಅವರು ಜಿ ಸಿನಿಮಾಸ್ ರಾಮರಸ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ಮಹೇಶ್ ಅದರದ್ದು ಲೀಡ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅದರದ್ದು 100% ರಿಟರ್ನು ಸಿಗುತ್ತೆ. ನೀವು ಶೂಟಿಂಗು ಇನ್ವಾಲ್ವ್ ಆಗ್ಬೋದು, ಶೂಟಿಂಗಲ್ಲಿ ಏನೇನೆಲ್ಲ ಪ್ರೋಸೆಸ್ ನಡೀತಿದೆ ಅದನ್ನು ತಿಳ್ಕೊಬೋದು. ಬಂದು ಜಿ ಸಿನಿಮಾಸ್ಗೆ ಜಾಯ್ನ್ ಆಗಿ. ಈ ಸಿನಿಮಾ ಶುರು ಮಾಡಬೇಕಾದ್ರೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದರೆ ನೀವೇ ನೋಡ್ತಾ ಇದ್ದೀರಾ. ಧ್ರುವ ಸರ್ಜಾ ಅವರು ಬಂದು ನಮ್ಮ ರಾಮರಸ ಟೈಟ್ಲಿನ ರಿಲೀಸ್ ಮಾಡಿದ್ರು. ಇವಾಗ ಪ್ರೊಮೋ ಶೂಟ್ ಮಾಡ್ತಾ ಇದ್ದೀವಿ. ಕಾರ್ತಿಕ್ ಮಹೇಶ್ ಅವರು ಲೀಡಾಗಿ ಮಾಡ್ತಾ ಇದ್ದಾರೆ. ಈ ಸಿನಿಮಾ 100% ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ. ಈ ಸಿನಿಮಾ ರಿಲೀಸ್ ಆಗುತ್ತೆ. ಯಾರೆಲ್ಲ ಜಾಯ್ನ್ ಆಗಬೇಕಂತ ಇದ್ದೀರಾ ಇಮಿಡಿಯೇಟ್ ಬಂದು ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಈ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಸಿನಿಮಾ ರಿಲೀಸು ಆಗುತ್ತೆ, ಸಿನಿಮಾ ಸಕ್ಸಸ್ಸು ಆಗುತ್ತೆ. ರಾಮರಸ ಅಂತ ಟೈಟ್ಲು, ಅದು ನಮ್ಮ ಜಿ ಸಿನಿಮಾಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೋದರೆ ಸಿಗುತ್ತೆ. ರಾಮರಸ ಟೈಟ್ಲು, ಅದರ ಮೋಷನ್ ಪೋಸ್ಟ್ರು ಎಲ್ಲ ಸಿಗುತ್ತೆ. 15 ಜನಕ್ಕೆ ನಾವು ಏನು ಲೀಡು ಅಂತ ಹೇಳಿದ್ವಿ, ಆ ಮೇನ್ ಲೀಡ್ 15 ಜನರನ್ನು ಅವತ್ತು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಧ್ರುವ ಸರ್ಜಾ ಅವರು ಅವ್ರಿಗೆ ಇಂಡಸ್ಟ್ರಿಗೆ ಬರಮಾಡ್ಕೊಂಡ್ರು. ಇವಾಗ ಒಟ್ಟು 15 ಜನ ಆ್ಯಕ್ಟರ್ಸ್ನ ನಾವು ಇನ್ವೈಟ್ ಮಾಡಿದ್ವಿ. ಅದು 15 ಜನ ಆ್ಯಕ್ಟರ್ಸು ಫಿಲ್ ಆಗಿದ್ದಾರೆ. ನಮಗೆ ಡೈರೆಕ್ಷನ್ ಅವ್ರಿಗೆ 5 ಜನನ ಇನ್ವೈಟ್ ಮಾಡಿದ್ವಿ. ಅದರಲ್ಲಿ 3 ಜನ ಆಗಿದ್ದಾರೆ. ಇನ್ನೇನು 2 ಸೀಟ್ ಖಾಲಿ ಇದೆ. ಅವ್ರು ಬೇಕಾದ್ರೆ ಬಂದು ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿ ಒಂದು 5 ಜನನ ನಾವು ಇನ್ವೈಟ್ ಮಾಡಿದ್ವಿ. 100% ನಾನು ಹೇಳ್ತೀನಿ, ಈ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಲಾಸ್ ಆಗ್ತೀವಿ, ದುಡ್ಡು ಕಳ್ಕೊಳ್ತೀವಿ ಅನ್ನೋರು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಬಂದು ಸಿನಿಮಾಗಳಲ್ಲಿ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ ಇದ್ದಾರೆ. ಒಂದು ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ನಾವು ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ನೀವು ಕೆಲಸ ಮಾಡಬೇಕು ಅಂತಂದರೆ ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಇಷ್ಟೇ ಮಾಡಬೇಕು ಅಂತ ಏನು ಡಿಮ್ಯಾಂಡ್ ಇಲ್ಲ. ಒಂದು 5 ಲಕ್ಷದಿಂದ 10 ಲಕ್ಷದಿಂದ ಎಷ್ಟು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನೀಟಾಗಿ ಅಗ್ರಿಮೆಂಟ್ ಇರುತ್ತೆ. 100% ಸಿನಿಮಾದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ನೋರಿಗೆ 70% ರಿಟರ್ನ್ ಮಾಡ್ತೀವಿ. ಏನೇ ಲಾಸ್ ಆದರೂ ಏನೇ ಆದರೂ ಪ್ರಾಫಿಟ್ ಏನು ಬರುತ್ತೆ ಪ್ರಾಫಿಟ್ನ ಶೇರ್ ಮಾಡ್ತೀವಿ. ಆದರೆ 100% ನಿಮಗೆ ರಿಟರ್ನ್ 70% ಮಾಡ್ತೀವಿ. ಅದ್ರ ಜೊತೆಗೆ ಅಗ್ರಿಮೆಂಟ್ಗಳಿರುತ್ತೆ. ಲಾಯರ್ ಹತ್ರ ಅಗ್ರಿಮೆಂಟ್ ಮಾಡಿಸಿರ್ತೀವಿ. ಆ ಲಾಯರ್ ಏನು ಫಾರ್ಮೇಟ್ ಕೊಟ್ಟಿರ್ತಾರೆ ಅದು ನಿಮ್ಮ ಪರವಾಗಿರುತ್ತೆ, ನಮ್ಮ ಪರವಾಗಿರುತ್ತೆ. ಆ ಅಗ್ರಿಮೆಂಟಲ್ಲಿ ನೀವು ಸೇಫಾಗಿರ್ತೀರ. ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಅವರು 100% ಇದರಲ್ಲಿ ಮಾಡಿ. ರಾಮರಸ ನಾವು ಶೂಟಿಂಗು ಮೇ ಎಂಡ್ಗೆ ಶೂಟಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಪ್ರೊಮೋ ಶೂಟ್ ಮಾಡ್ತಾ ಇದ್ದೀವಿ. ನೀವು ಇದರ ವೀಡಿಯೋಸ್ಗಳನ್ನೆಲ್ಲ ನೋಡಿ. ಆ ಥರ ಕೋ ಪ್ರೊಡ್ಯೂಸರ್ ಆಗಿ ಒಬ್ಬರು ಇಬ್ಬರು ಆಗ್ತಾ ಇದ್ದಾರೆ. ಇವಾಗ ನಾವು 5 ಜನನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಏನು ಉದ್ದೇಶ ಅಂತಂದರೆ ದುಡ್ಡು ಅನ್ನೋದಕ್ಕಿಂತ ಇಂಡಸ್ಟ್ರಿಗೆ ಬರೋರು ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ತುಂಬ ಜನ ಬಂದು ಕಳ್ಕೊಂಡು ಇಂಡಸ್ಟ್ರಿನ ಬೈಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಏನಾಗುತ್ತೆ ಅಂದರೆ ಪ್ರೊಡ್ಯೂಸರ್ ಇನ್ವೆಸ್ಟ್ಮೆಂಟ್ ಬರೋರಿಗೆ ಒಂದೇನಂತಂದರೆ ಅವರಿಗೆ ಬಿಸ್ನೆಸ್ ಹೆಂಗೆ ಮಾಡಬೇಕು, ಶೂಟಿಂಗ್ ಹೆಂಗೆ ಮಾಡಬೇಕು, ಬಜೆಟ್ ಹೆಂಗೆ ಮಾಡಬೇಕು, ಯಾವ ಟೆಕ್ನಿಷಿಯನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹೆಂಗೆ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದೆಲ್ಲ ಶೂಟಿಂಗು ಗಿಟ್ಟಿಂಗೆಲ್ಲ ಆದಮೇಲೆ ಸಿನಿಮಾನ ಹೆಂಗೆ ರಿಲೀಸ್ ಮಾಡಬೇಕು, ಯಾವ ಥರ ಥಿಯೇಟ್ರ್ ಸೆಟಪ್ ಮಾಡಬೇಕು, ಅದಾದಮೇಲೆ ಯಾವ ಥರ ಸ್ಯಾಟ್ಲೈಟು ಡಿಜಿಟಲ್ಲು ಬಿಸ್ನೆಸ್ ಮಾಡಬೇಕು, ಈ ಥರದ ಐಡಿಯಾಗಳನ್ನು ಏನು ಇಲ್ಲದೆ ಬಂದು ಸಿನಿಮಾಗಳನ್ನ ಮಾಡ್ತಾರೆ. ಅದನ್ನು ಬಿಸ್ನೆಸ್ನ ಹೆಂಗೆ ಮಾಡಬೇಕು. ಇವಾಗ ಹಿಂದಿ ಡಬ್ಬಿಂಗ್ ರೈಟ್ಸ್ ಅಂತ ಇರುತ್ತೆ, ಸ್ಯಾಟಲೈಟ್ ರೈಟ್ಸ್ ಅಂತ ಇರುತ್ತೆ. ಈ ಥರ ರೈಟ್ಸ್ಗಳೆಲ್ಲ ತುಂಬ ಇರುತ್ತೆ. ವರ್ಲ್ಡ್ ಡಬ್ಬಿಂಗ್ ರೈಟ್ಸ್ ಅಂತ ಇರುತ್ತೆ, ಸೌತ್ ಲ್ಯಾಂಗ್ವೇಜ್ ಡಬ್ಬಿಂಗ್ ರೈಟ್ಸ್ ಅಂತ. ಈ ಥರದ್ದು ಬಿಸ್ನೆಸ್ಸಲ್ಲಿ ಬೇರೆ 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 ಫಾರ್ಮೆಟ್ಗಳೆಲ್ಲ ಇರುತ್ತೆ. ಅದನ್ನು ಹೆಂಗೆ ಕಲಿಬೇಕು, ಕಲ್ತು ಆದಮೇಲೆ ನೀವು ಸ್ವಲ್ಪ ಜಾಸ್ತಿ ಇದ್ದು 2 ಕೋಟಿ 5 ಕೋಟಿ 10 ಕೋಟಿ ಈ ಥರದ್ದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಥಿಯೇಟ್ರಿಕಲ್ ಸಿನಿಮಾ ರಿಲೀಸ್ ಬರೋಕ್ಕಿಂತ ಮುಂಚೆನೇ ನಾವು ಬಂದ್ಬಿಟ್ಟು ರೈಟ್ಸ್ಗಳನ್ನ ಮಾರ್ತೀವಿ. ಆಡಿಯೋ ರೈಟ್ಸ್ ಮಾರ್ತೀವಿ ಫಸ್ಟು. ಅದಾದಮೇಲೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾರ್ತೀವಿ. ನಾರ್ತ್ ಇಂಡಿಯಾ ರೈಟ್ಸ್ ಮಾರ್ತೀವಿ. ಅದಾದಮೇಲೆ ವರ್ಲ್ಡ್ ಡಬ್ಬಿಂಗ್ ರೈಟ್ಸ್ ಮಾರ್ತೀವಿ. ಅದಾದಮೇಲೆ ಸೌತ್ ಲ್ಯಾಂಗ್ವೇಜ್ ಡಬ್ಬಿಂಗ್ ರೈಟ್ಸ್ ಮಾರ್ತೀವಿ. ಆಮೇಲೆ ಕನ್ನಡ ಸ್ಯಾಟ್ಲೈಟು, ಕನ್ನಡ ಡಿಜಿಟಲ್ ಮಾಡ್ತೀವಿ. ಈ ಥರ ರೈಟ್ಸ್ಗಳು ಸೇಲ್ ಆಗುತ್ತೆ. ಅದರಲ್ಲಿ 70% 100% ನಾವು ಸೇಲ್ ಮಾಡೇ ಮಾಡ್ತೀವಿ. ಅದನ್ನು 100% ನಾವು 70% ರಿಟರ್ನ್ ಮಾಡೇ ಮಾಡ್ತೀವಿ. ಅದಾದಮೇಲೆ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಎಷ್ಟು ಓಡುತ್ತೆ, ಅದ್ರ ಮೇಲೆ ಎಷ್ಟು ಲಾಭ ಬರುತ್ತೆ ಅನ್ನೋದ್ರ ಮೇಲೆ ನಾವು ಹಾಕಿರೋ ಅಮೌಂಟಿಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ.